ನಮ್ಮೊಂದಿಗೆ ಇಂದು ನಿಂತವರು. ಅವರ ಸಾಹಿತ್ಯದ ವರ್ತಮಾನದ ವಿಶ್ಲೇಷಣೆ ಈ ಗೋಷ್ಠಿಯಲ್ಲಿ ನಡೀತಾ ಇರುವಂಥದ್ದು. ಬಂಧುಗಳೇ, ಸಾಹಿತ್ಯ ಲೋಕದ ಸೌಮ್ಯ ಕ್ರಾಂತಿ, ಮನೋವಿಶ್ಲೇಷಣಾತ್ಮಕ ಕಾದಂಬರಿಗಳ ತಾಯಿ ಎಂದೇ ಪ್ರಸಿದ್ಧರಾದ ನಮ್ಮ ಮೈಸೂರಿನ ಹೆಮ್ಮೆಯ ಕಾದಂಬರಿಕಾರ್ತಿ ತ್ರಿವೇಣಿಯವರು. ಅವರು ಅನಸೂಯ ಎಂಬ ಹೆಸರಿದ್ರೂ ಸಹ ತ್ರಿವೇಣಿ ಅಂದ್ರೇನೆ ನಮಗೆ ಪರಿಚಿತ. ಅವರ ನೆನಪಿನ ಈ ಸಾಹಿತ್ಯದ ಸಹವಾಸದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅವರು ಇಂದು ಸಾಮಾನ್ಯ ಮನುಷ್ಯನ ಮನಸ್ಸಿನ ತುಮುಲಗಳನ್ನು, ಹೆಣ್ಣಿನ ಅಂತರಂಗದ ನೋವು ನಲಿವುಗಳನ್ನು ತ್ರಿವೇಣಿಯವರು ಅತ್ಯಂತ ಸರಳವಾಗಿ, ಪರಿಣಾಮಕಾರಿಯಾಗಿ ಹೇಗೆ ಸಾಹಿತ್ಯದ ಮುಖೇನ ಕಟ್ಟಿಕೊಟ್ರು ಅನ್ನುವಂಥ ವಿಚಾರವನ್ನು ಈ ಗೋಷ್ಠಿಯ ಮೂಲಕ ನಮ್ಮೊಂದಿಗೆ ಚರ್ಚೆಗೆ ಒಡಮಾಡಲಿದ್ದಾರೆ. ಅವರಿಗೆ ಪ್ರೀತಿಯ ಕರತಾಳದ ಮೂಲಕ ಇಬ್ಬರು ವಿದ್ವಾಂಸರಿಗೆ ಸ್ವಾಗತವನ್ನು ಮತ್ತೊಮ್ಮೆ ಕೊಡುತ್ತಾ ಇದ್ದೀನಿ. ತಮಗೂ ಕೂಡ ಈ ಗೋಷ್ಠಿಗೆ ಪ್ರೀತಿ ತುಂಬಿದ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ. ತಲೆಮಾರುಗಳ ಓದುಗರನ್ನ ಸಾಹಿತ್ಯದತ್ತ ಸೆಳೆದಂತಹ ಅಯಸ್ಕಾಂತೀಯ ಗುಣ ತ್ರಿವೇಣಿಯವರದು. ಇದೀಗ ಅವರ ಕುರಿತ ಮೊದಲ ಗೋಷ್ಠಿಯ ಮೊದಲ ಉಪನ್ಯಾಸ ತ್ರಿವೇಣಿಯವರ ಸಾಹಿತ್ಯ ವರ್ತಮಾನದ ನೋಟ ಎಂಬ ವಿಷಯವನ್ನು ಕುರಿತು ಮಾತನಾಡಿದ್ದಾರೆ ಡಾಕ್ಟರ್ H.P. ಗೀತಾರವರು. ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಕಾಲೇಜು, ವಿಜಯನಗರ, ಮೈಸೂರು. ಶ್ರೀಯುತರು ತಮ್ಮ ದೀರ್ಘಕಾಲದ ಉಪನ್ಯಾಸ ವೃತ್ತಿಯಲ್ಲಿ ಸಾಹಿತ್ಯದೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಾಡಿನ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಮೌಲ್ಯಯುತವಾದ ಉಪನ್ಯಾಸವನ್ನು ನೀಡಿದಂಥವರು. ಇವರು ಇಂದು ನಮ್ಮೊಂದಿಗೆ ತ್ರಿವೇಣಿಯವರ ಸಾಹಿತ್ಯವನ್ನು ಕುರಿತು ಮಾತನಾಡಿದ್ದಾರೆ. ದಯಮಾಡಿ ವೇದಿಕೆಗೆ ಮಾತಾಡಬೇಕಂತ ಅವರಿಗೆ ತುಂಬು ಮನದಿಂದ ಸ್ವಾಗತವನ್ನು ಕೋರ್ತೀನಿ. ನಮಸ್ಕಾರ ಸಹೃದಯ ಬಂಧುಗಳೇ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ ಮೈಸೂರು ಹಾಗೂ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಸಾಹಿತ್ಯ ಸಹವಾಸ ಆಧುನಿಕ ಸಾಹಿತ್ಯ ಸಮ್ಮೇಳನಗಳ ಕುರಿತಾದ ಇಂದಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿ ತುಂಬಿದ ಸ್ವಾಗತಗಳನ್ನು ಕೋರುತ್ತಾ ಇದ್ದೇನೆ. ಇದೊಂದು ಅಪರೂಪದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಭಾಗವಾಗಿ ಇಂದು ಗೀತಗಾಯನ, ಸಾಹಿತ್ಯಿಕ ನಾಟಕ ಪ್ರದರ್ಶನ, ಸಾಹಿತಿಗಳೊಂದಿಗಿನ ಒಡನಾಟದ ಲೇಖನ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ, ಇದೊಂದು ಅಪರೂಪದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಇದೀಗ ವಿಚಾರಗೋಷ್ಠಿಗಳ ಪ್ರಾರಂಭ. ಮೊದಲ ವಿಚಾರಗೋಷ್ಠಿ ಇದೀಗ ಆರಂಭವಾಗಿದೆ. ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ದಯಮಾಡಿ ವೇದಿಕೆಗೆ ಅವರನ್ನು ಪ್ರೀತಿಯ ಕರತಾಳದ ಮೂಲಕ ಸ್ವಾಗತಿಸೋಣ. ಮೊದಲ ಗೋಷ್ಠಿ ತ್ರಿವೇಣಿಯವರ ಬದುಕು ಮತ್ತು ಸಾಹಿತ್ಯ ಕುರಿತಾಗಿ ಮಾತನಾಡಲಿದ್ದಾರೆ ಡಾಕ್ಟರ್ ಗೀತಾ H.P. ದಯಮಾಡಿ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇಡೀ ದಿನ ಮಾಡಬಹುದಾದಂತಹ ವಿಷಯ ವಸ್ತು ಇವಾಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾರೆ. ಇಂದು ಎರಡನೇ ಉಪನ್ಯಾಸ ತ್ರಿವೇಣಿಯವರ ಕುರಿತಾದಂತಹ ಅವರ ಮಗಳ ಮಾತುಗಳನ್ನು ನಾವು ಕೇಳಲಿದ್ದೀವಿ. ಅವರ ಹೆಸರಿನಲ್ಲಿ ಪ್ರಶ್ನ ಸ್ಥಾಪನೆ ಮಾಡಿ ಸಾಹಿತ್ಯವನ್ನ ಪ್ರಸರಿಸುತ್ತಿರುವಂತಹ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅವರೇ ನಮ್ಮ ಮುಂದೆ ಇದ್ದಾರೆ. ಅವ್ರ ಮಾತುಗಳನ್ನು ಎಡೆ ಮಾಡಿಕೊಂಡು ಪ್ರೀತಿಯ ಸ್ವಾಗತ